ಈ ಧರ್ಮಸ್ಥಳದ ಷಡ್ಯಂತ್ರಿಗಳೇನಿದ್ದಾರಲ್ಲ, ಷಡ್ಯಂತ್ರಿಗಳು, ಈ ಷಡ್ಯಂತ್ರಿಗಳಿಗೆ ದುಡ್ಡು ಎಲ್ಲಿಂದ ಬಂತು ಅನ್ನುವಂಥ ಪ್ರಶ್ನೆ ಇತ್ತು. ಬಂಧಿತ ಚಿನ್ನಯ್ಯ ಈಗ ಹತ್ತಿದ್ದಾನೆ, ಕಣ್ಣೀರು ಹಾಕಿದ್ದಾನೆ. ಜೊತೆಗೆ ಅವಳ ಪತ್ನಿಯ ಅಕೌಂಟ್ ಅನ್ನ ಕೂಡ ಪರಿಶೀಲನೆ ಮಾಡ್ತಿದ್ದಾರೆ, ಇಬ್ಬರಲ್ವಾ. ಸೊ ಹಾಗಾಗಿ ಇವೆರಡು ಅಕೌಂಟ್ ನೋಡಬೇಕು. ಗಿರೀಶ್ ಮಚ್ಚನ್ನವರ ಪತ್ನಿಯ ಬ್ಯಾಂಕ್ ಖಾತೆ ಕೂಡ ಪರಿಶೀಲನೆ ಮಾಡಿದ್ದಾರೆ. 6 ತಿಂಗಳ ಹಿಂದೆ ಹಣ ವರ್ಗಾವಣೆ ದಾಖಲೆಯನ್ನು ವಶಕ್ಕೆ ತಗೊಂಡಿದ್ದಾರೆ. 11 ಜನರಿಗೆ SIT ನೋಟಿಸ್ ಅನ್ನ ಈಗಾಗಲೇ ನೀಡಿದೆ. ತಿಮ್ರೋಡಿ ಬೆಂಬಲಿಗರು ಸೇರಿದಂತೆ 11 ಜನರಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಈಗಾಗಲೇ 6 ಜನರನ್ನ ವಿಚಾರಣೆಯನ್ನ SIT ಅವರು ನಡೆಸಿದ್ದಾರೆ. ಸುಮ್ಮನೆ ಅವೆಲ್ಲವೂ ಕೂಡ ಚೆಕ್ ಮಾಡೋದಿಲ್ಲ, ಏನೋ ಒಂದಿಷ್ಟು ವಾಸನೆ ಬಡ್ದಿರುತ್ತೆ ಡೆಫಿನೆಟ್ಲಿ. ಸೊ ಹಣ ವರ್ಗಾವಣೆ ಆಗಿರುವಂಥ ವಿಚಾರದಲ್ಲಿ ಈಗ ಮುಂದಾಗ್ತಾ ಇದ್ದಾರೆ ಅಂತಂದರೆ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ. ಯಾವುದೋ ರೀತಿಯಾದಂಥ ಹಣ ವ್ಯವಹಾರಗಳು ಇದರಲ್ಲಿ ನಡೆದಿರುವಂಥದ್ದಂತೂ ಕಾಣಿಸ್ತಾ ಇದೆ. ಹಾಗಾಗಿ ಯಾರ ಅಕೌಂಟಿಗೆ ಯಾವ ರೀತಿಯಾಗಿ ಇದು ಬಂದಿದೆ ಅನ್ನುವಂಥದ್ದನ್ನೇ ಈಗ ತನಿಖೆಗೆ ಇಳಿದಿದ್ದಾರೆ SIT ಅವರು. ಹಾಗಾಗಿನೇ 11 ಜನರಿಗೆ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ನೋಟಿಸ್ ಅಂದರೆ ಅವರೇನು ಆರೋಪಿಗಳಲ್ಲ, ಕರೀತಾರೆ, ಅವರ ಅಕೌಂಟ್ಗಳನ್ನು ಚೆಕ್ ಮಾಡ್ತಾರೆ. ಅದರಲ್ಲಿ ಯಾವುದಾದ್ರೂ ಒಂದಿಷ್ಟು ವ್ಯತ್ಯಾಸಗಳು ಕಂಡು ಬಂದರೆ ಆಗ ಹಿಡಿತಾರೆ, ಯಾರು ಅನ್ನೋದು ಗೊತ್ತಾಗುತ್ತೆ. ಸೊ 6 ತಿಂಗಳ ಹಿಂದೆ ಹಣ ವರ್ಗಾವಣೆ ಆಗಿರೋ ವಿಚಾರ ಅಂತಂದರೆ ಈ ಎಲ್ಲ ಷಡ್ಯಂತ್ರಗಳನ್ನು ಮಾಡುವ ಮುಂಚಿತವಾಗಿ ಹಣ ಕೊಡಬೇಕಲ್ಲ, ಹಣ ಕೊಟ್ಟರಷ್ಟೇ ಅವ್ರು ಮುಂದೆ ಓಡ್ತಾರೆ. ಹಾಗಾಗಿ ಒಂದು ಗೊಂಬೆಗೆ ಕೀ ಕೊಟ್ಟಾಗಲೇ ಅದು ಓಡುತ್ತೆ, ಇಲ್ಲ ಬ್ಯಾಟ್ರಿ ಹಾಕಿದಾಗಲೇ ಅದು ಕೆಲಸ ಮಾಡುತ್ತೆ. ಹಾಗೆ ಇವರು ಹಣ ಹಾಕಿದಾಗಲೇ ಮುಂದಿನ ಕೆಲಸಗಳನ್ನು ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಯಾರ್ಯಾರಿಗೆ ಏನು ದುಡ್ಡು ಬಂದಿದೆಯೋ, ಯಾವ ರೀತಿಯಾಗಿ ದುಡ್ಡು ಬಂದಿದೆಯೋ ಅವ್ರ ಅಕೌಂಟಿಗೆ ನೇರವಾಗಿ ಹಾಕ್ಸ್ಕೊಳ್ಳುವಂಥ ಮೂರ್ಖರಂತೂ ಅವರಲ್ಲ. ಇನ್ಯಾರ್ದು ಅಕೌಂಟಿಗೆ ಹಾಕ್ಸ್ಕೊಂಡು ಕಾಸನ್ನು ಇಸ್ಕೊಳ್ತಾರೆ. ಇಷ್ಟೆಲ್ಲ ಮಾಡಿದಾರೆ ಅಂದಮೇಲೆ ಅಂತಹ ಕ್ರಿಮಿನಲ್ ಮೈಂಡ್ಗಳು ಇರೋದಿಲ್ವಾ? ಅವ್ರ ಅಕೌಂಟಿಗೆ ಹಾಕೋಕೆ ಅವ್ರೇನು ಮೂರ್ಖರಾ? ಅವ್ರ ಅಕೌಂಟಿಗೆ ಇರೋದಿಲ್ಲ, ಬೇರೆ ಅಕೌಂಟಿಗೆ ಹಾಕ್ಕೊಂಡ್ಬಿಟ್ಟು ಹಣವನ್ನು ಇಸ್ಕೊಂಡಿರ್ತಾರೆ, ಕ್ಯಾಶ್ ರೂಪದಲ್ಲೋ ಇನ್ಯಾವುದೋ ರೂಪದಲ್ಲೋ ಏನೋ ಬಂದಿರುತ್ತೆ, ಏನೋ ಮಾಡಿರ್ತಾರೆ. ಇಲ್ಲದೇ ಇದ್ದರೆ ಇವರೆಲ್ಲ ಇಷ್ಟೊಂದು ಸೇರಿಕೊಂಡು ಇಷ್ಟೊಂದು ಮಾಡುವಂಥ ಪರಿಸ್ಥಿತಿಯಲ್ಲಿ ಇರ್ತಾ ಇರಲಿಲ್ಲ. ಇದೇನೋ ಬೇರೆ ರೀತಿಯಲ್ಲಿ ಕಾಣಿಸ್ತಾ ಇದೆ.